ಬ್ರೇಕ್ ನಂತರ ಮತ್ತೆ ಸ್ವಾಗತ. ಏಕಾಏಕಿ ಟೊಮೆಟೊ ಬೆಲೆಯಲ್ಲಿ ಭಾರಿ ಕುಸಿತ ಆಗಿದೆ. 600 ರೂಪಾಯಿ ಇದ್ದಂತ 15 ಕೆಜಿ ಬಾಕ್ಸ್ನ ರೇಟ್ ಈಗ 250 ರೂಪಾಯಿಗೆ ಕುಸಿದು ಹೋಗಿದೆ. ಹೀಗಾಗಿ ಟೊಮೆಟೊ ಮಾರುಕಟ್ಟೆಗೆ ಬಾರದೆ ಮಾರುಕಟ್ಟೆ ಕೂಡ ಖಾಲಿ ಆಗಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಮಾರುಕಟ್ಟೆ ಖಾಲಿಯಾಗಿದೆ. ಬೆಲೆ ಕೇಳಿ ರೈತರಿಗೆ ಕೂಡ ಶಾಕ್ ಆಗಿದೆ. ಬಂಡವಾಳ ಬಾರದೆ ಆತಂಕದಲ್ಲಿದ್ದಾರೆ ರೈತರು. ದಿಢೀರಾಗಿ ಕುಸಿತ ಕಂಡಿರೋದ್ರಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಕೆಂಪು ಸುಂದರಿ ಟೊಮೊಟೊಗೆ ಇಷ್ಟು ದಿನಗಳ ಕಾಲ ಭಾರಿ ಡಿಮ್ಯಾಂಡ್ ಇತ್ತು. ಆದರೆ ದಿಢೀರಂತ ಈಗ ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು ರೈತರಿಗೆ ಆತಂಕ ಮನೆ ಮಾಡಿದೆ. ನಾನೀಗ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮೊಟೊ ಮಾರ್ಕೆಟ್ ಅಂತ ಕರೆಸ್ಕೊಳ್ಳುವಂತಹ APMCಯ ಮಾರ್ಕೆಟಲ್ಲಿದ್ದೀನಿ. ನೀವು ಗಮನಿಸ್ತಾ ಇದ್ದೀರಾ, ಎಲ್ಲೂ ನೋಡಿದ್ರೂ ಕೂಡ ಟೊಮೊಟೊ ನಮಗೆ ಕಾಣಿಸ್ಬೇಕಾಗಿತ್ತು, ಟೊಮೊಟೊ ಕ್ರೇಟ್ಗಳು ಕಾಣಿಸ್ಬೇಕಾಗಿತ್ತು. ಆದರೆ ಸಂಪೂರ್ಣವಾಗಿ ಏಷ್ಯಾದ 2ನೇ ಅತಿ ದೊಡ್ಡ ಟೊಮೊಟೊ ಮಾರ್ಕೆಟ್ ಈಗ ಖಾಲಿಯಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅಲ್ಲೊಂದು ಇಲ್ಲೊಂದು ಲಾರಿಗಳು ಮತ್ತು ಕ್ರೇಟ್ಗಳಲ್ಲಿ ತುಂಬ್ತಾ ಇರೋದು ಬಿಟ್ಟರೆ ಬಹುತೇಕ ಈ ಒಂದು APMC ಮಾರ್ಕೆಟ್ನಲ್ಲಿ ಎಲ್ಲವೂ ಕೂಡ ಖಾಲಿಯಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಮಗೆ ಈಗ ಬೇಡಿಕೆ ಏನಿತ್ತು ಆ ಬೇಡಿಕೆ ಪೂರೈಕೆ ಆಗ್ತಾ ಇಲ್ಲ. ಯಾಕಂದರೆ ಮಹಾರಾಷ್ಟ್ರ, ನಾಸಿಕ್ ಈ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಅಲ್ಲೇ ಈಗ ಟೊಮೊಟೊ ಬೆಳೆದು ಬೇರೆ ಕಡೆ ಮಾರಾಟ ಮಾಡ್ತಾ ಇರೋದ್ರಿಂದ ನಮಗೆ ಈಗ ಡಿಮ್ಯಾಂಡ್ ಕಡಿಮೆ ಆಗಿದೆ. ಕೇವಲ ನಮ್ಮ ರಾಜ್ಯದ ಚಿತ್ರದುರ್ಗ ಮತ್ತು ತುಮಕೂರು ಮತ್ತು ನಮ್ಮ ಸ್ಥಳೀಯ ಭಾಗದಲ್ಲಿ ಈ ಒಂದು ಟೊಮೊಟೊ ಬೆಳೀತಾ ಇರೋದು, ಇಲ್ಲಿಗೆ ಬರ್ತಾ ಇರೋದು ಬಿಟ್ಟರೆ ಎಲ್ಲೂ ಸಹ APMCಯ ಮಾರ್ಕೆಟ್ಗೆ ಟೊಮೊಟೊ ಬರ್ತಾ ಇಲ್ಲ. ಇದರ ಪರಿಣಾಮ ಈಗ ನಮಗೂ ಕೂಡ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಕೇವಲ 15 ಕೆಜಿಯ ಏನು ಟೊಮೊಟೊ ಕ್ರೇಟ್ಗಳನ್ನು ನೋಡ್ತಾ ಇದ್ದೀರಾ, 15 ಕೆಜಿಯ ಬಾಕ್ಸ್ಗಳನ್ನು ತುಂಬ್ತಾರೆ. ಈ ಒಂದು 15 ಕೆಜಿಯ ಬಾಕ್ಸು ಕೇವಲ 30 ರೂಪಾಯಿಯಿಂದ 200-250 ರೂಪಾಯಿವರೆಗೂ ಮಾರಾಟ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೈತನಿಗೆ ಒಂದು ರೀತಿಯ ಆತಂಕ. ಅಂದರೆ ಮಾರುಕಟ್ಟೆಯಲ್ಲಿ ನಾವು ಹೋಗಿ ಒಂದು ಚಿಲ್ಲರೆ ಅಂಗಡಿಗಳಲ್ಲಿ ನಾವು ಖರೀದಿ ಮಾಡಿದ್ರೆ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿವರೆಗೂ ಕೂಡ ನಮಗೆ ಕೊಟ್ಟು ತಗೊಳ್ಳುವಂತಹ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ 15 ಕೆಜಿಯ ಬಾಕ್ಸ್ಗೆ 30 ರೂಪಾಯಿಯಿಂದ 250 ರೂಪಾಯಿವರೆಗೂ ಕೊಡ್ತಾ ಇದ್ದೀವಿ ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.